ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆಸಿದ್ರ ದರ್ಶನ್. ಪಟ್ಟಣಗೆರೆ ಶೆಡ್ನಲ್ಲಿ ಅಂದು ವಿಕೃತಿ ಮೆರೆದಿದ್ದ ದರ್ಶನ್. ನನ್ನ ಹೆಂಡತಿಗೆ ಬಾ ಅಂತೀಯ ಅಂತ ಹೇಳಿ ಹಲ್ಲೆಯನ್ನ ಮಾಡಿದ್ದಾರೆ. ಪವಿತ್ರ ಕೈಯಿಂದ ಚಪ್ಪಲಿಯಲ್ಲಿ ಹೊಡೆಸಿದ್ದ ದರ್ಶನ್. ರೇಣುಕಾ ಸ್ವಾಮಿ ಕೈ ಕಾಲು ಕಟ್ಟಿ ಹಾಕಿ ಹಲ್ಲೆಯನ್ನ ನಡೆಸಲಾಗಿದೆ. ದರ್ಶನ್ ಹೇಳ್ತಾ ಇದ್ದಂತೆ ಪವಿತ್ರ ಕೂಡ ಚಪ್ಪಲಿಯಲ್ಲಿ ಬಾರಿಸಿದ್ದಾರೆ. ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಅವತ್ತು ವಿಕೃತಿಯನ್ನ ಮೆರೆದು ಬಿಟ್ಟಿದ್ದಾರೆ ದರ್ಶನ್. ನನ್ನ ಹೆಂಡತಿಗೆ ಬಾ ಅಂತೀಯ ನೀನು ಅಂತ ಹೇಳಿ ಬಹಳಷ್ಟು ಹಲ್ಲೆಯನ್ನ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಮೇಲೆ. ಪವಿತ್ರ ಅವ್ರ ಕೈಯಿಂದಾನೇ ಚಪ್ಪಲಿಯಲ್ಲಿ ಹೊಡೆಸಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೈ ಕಾಲು ಕಟ್ಟಿ ಹಾಕಿ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ದರ್ಶನ್ ಹೇಳ್ತಾ ಇದ್ದಂತೆ ಪವಿತ್ರ ಕೂಡ ಚಪ್ಪಲಿಯಲ್ಲಿ ಬಾರಿಸಿದ್ರಂತೆ ರೇಣುಕಾ ಸ್ವಾಮಿಗೆ.